ಈಸಿ ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಕೋಬೋದು. ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಬಾಳೆಕಾಯಿ ಮೊಸರು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿ, ಆರೋಗ್ಯಕ್ಕೂ ಒಳ್ಳೆಯದು. ಬಾಳೆಕಾಯಿ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತು. ಬಾಳೆಕಾಯಿ, ಬಾಳೆ ದಿಂಡು ಅದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ಜನ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇಂಥ ಒಳ್ಳೆ ಅಡುಗೆನ ಹೇಳಿಕೊಟ್ರೆ ಬಿಡ್ತಾರಾ? ಹಾಗೆ ಇದು ತುಂಬ ಈಸಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ಹೇಳ್ತೀನಿ. ಈ ಥರ ಬಾಳೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಬಿಸಿ ಬಿಸಿ ನೀರನ್ನು ಹಾಕಿ ಕುದಿಸ್ಬೇಕು. ಬಿಸಿ ನೀರಲ್ಲಿ ಹಾಕಿ ಕುದಿಸ್ಬೇಕು. ಒಂದು 1/4 ಗಂಟೆ ಕುದಿಸಿದ್ರೆ ಸಾಕು. ಸ್ಮ್ಯಾಶ್ ಆಗೋ ರೀತಿ, ಅಂದರೆ ಮೆತ್ತಗಾಗೋ ರೀತಿ ಬೇಯಿಸ್ಬೇಕು ಚೆನ್ನಾಗಿ. ಆಮೇಲೆ ಇದು ಸಿಪ್ಪೆ ಆದಾಗೆ ಬಿಟ್ಕೊಳ್ಳುತ್ತೆ. ನಾವೇನು ಕಷ್ಟಪಡೋದೇನು ಬೇಡ. ಕಟ್ ಮಾಡಿ ಹಾಕಿದರೆ ಸಾಕು. ಈ ರೀತಿ ಬೇಯಿಸ್ಕೋಬೇಕು. ಅದ್ರ ಚೊಗರೆಲ್ಲ ಬಿಡುತ್ತೆ. ಹಾಗಾಗಿ ದಬ್ರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು ಬಿಸಿನೀರಲ್ಲಿ. ತುಂಬ ಟೇಸ್ಟಿ ಮತ್ತು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಆಮೇಲೆ ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ಸೂಪರ್ ಕಾಂಬಿನೇಷನ್. ಹಾಗೆ ತುಂಬ ಈಸಿ. ಬನ್ನಿ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೇಳ್ತೀನಿ ಬನ್ನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದಕ್ಕೆ ಕಾಯಿ ಮತ್ತು ಬೆಂದಿರೋ ಬಾಳೆಕಾಯಿ ಇದನ್ನು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೋಬೇಕು. ನೋಡಿ, ಈ ರೀತಿ ಸಿಪ್ಪೆನ ತೆಗೆದುಕೊಂಡ್ರೆ ನೋಡಿ, ಹೀಗೆ ಇಷ್ಟು ಬೆಂದಾದಮೇಲೆ ಅದಾಗೆ ಸಿಪ್ಪೆಗಳು ಬಿಟ್ಕೊಳ್ತಾ ಬರುತ್ತೆ. ಅದಕ್ಕಾಗಿ ಏನು ಕಷ್ಟಪಡೋದೇನು ಬೇಡ. ಹಾಗೆ ಸಿಪ್ಪೆ ತೆಗೆದು ಬೇಯಕ್ಕೆ ಹಾಕೋದು ಬೇಡ. ಫಸ್ಟು ಅಂದ್ಕೊಳ್ತಾರೆ ಜನ, ಅಯ್ಯೋ ಇದನ್ನು ಹೆಂಗಪ್ಪ ಸಿಪ್ಪೆ ಸಮೇತ ತಿನ್ನೋದು ಅಂತೇಳಿ. ಸಿಪ್ಪೆ ಸಮೇತ ಏನು ತಿನ್ನೋದು ಬೇಡ. ಬೇಯಕ್ಕೆ ಇಟ್ಟೋ ತಕ್ಷಣ ಸಿಪ್ಪೆ ಅದಾಗೆ ಬರ್ತಾ ಇರುತ್ತೆ. ಹೀಗೆ ಮುಟ್ಟಿದರೆ ಸಾಕು, ಬರುತ್ತೆ ಸಿಪ್ಪೆ. ಈ ರೀತಿ ಬೇಯಿಸಿದ ಬಾಳೆಕಾಯಿನ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಇದಕ್ಕೆ ಬೇಕಾಗಿರುವ ಖಾರವನ್ನು ರೆಡಿ ಮಾಡ್ಕೋಬೇಕು. ಒಂದು 4ರಿಂದ 5 ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಒಂದು ಬಾಣಲಿಯಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಟು ಹುರ್ಕೋಬೇಕು. ಹಾಗೆ ಬೇವಿನ ಸೊಪ್ಪು ಕೂಡ, ಹಾಗೆ ಕೊತ್ತಂಬರಿ ಸೊಪ್ಪಿದ್ರು ಅದನ್ನು ಹಾಕಿದ್ರು ಓಕೆ. ಇರಲಿಲ್ಲ, ನಾನು ಹಾಕಿರಲಿಲ್ಲ. ಕೊತ್ತಂಬರಿ ಸೊಪ್ಪನ್ನ ತಿರ್ಸಕ್ಕೆ ಹಾಕಿದ್ರು ಓಕೆ, ಲಾಸ್ಟಿಗೆ ಹೆಚ್ಚು ಹಾಕಿದ್ರೂ ಓಕೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ಹುರ್ಕೋಬೇಕು. ಹಾಗೆ ಆಲೂಗೆಡ್ಡೆ ಬಜ್ಜಿ ತಿಂದಾಗೆ ಆಗುತ್ತೆ ಈ ಬಾಳೆಕಾಯಿ ಬಜ್ಜಿ. ಬಾಳೆಕಾಯಿನ ಆಲೂಗೆಡ್ಡೆ ಥರನೇ ಬೇಯಿಸಿ ಪಲ್ಯ ಸಹ ಮಾಡ್ಬೋದು. ಹಾಗೆ ಆರೋಗ್ಯಕ್ಕೆ ಆಲೂಗೆಡ್ಡೆಗಿಂತ ಸಿಕ್ಕಾಪಟ್ಟೆ ಒಳ್ಳೆಯದು. ವರ್ಷಕ್ಕೆ ಒಂದು 4 ಸರಿನಾರು ಈ ಬಾಳೆಕಾಯಿ, ಬಾಳೆದಿಂಡು ಇದನ್ನೆಲ್ಲ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬಾಣಲೆಯಲ್ಲಿ ಹಾಕಿ ಹುರ್ಕೋಬೇಕು. ಇದನ್ನು ತಿರ್ಸೋ ಕಲ್ಲಲ್ಲಿ ತೀರಿಸಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ನಾನು ತಿರ್ಸೋ ಕಲ್ಲಲ್ಲಿ ತೀರಿಸಿಲ್ಲ, ಹಾಗೆ ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಟೈಮ್ ಇರಲಿಲ್ಲ. ಇಲ್ಲಾಂದರೆ ನಾನು ಹೆಚ್ಚಾಗಿ ಮೊಳಗಾಯಿ ಅಂದರೆ ಬದನೆಕಾಯಿ ಚಟ್ನಿ ಅಥವಾ ಈ ರೀತಿ ತರಕಾರಿ ಚಟ್ನಿ, ಟೊಮೊಟೊಕಾಯಿ ಚಟ್ನಿ ಎಲ್ಲ ಹೆಚ್ಚಾಗಿ ಕಲ್ಲಲ್ಲೇ ತಿರ್ಸ್ಕೊಳ್ಳೋದು. ಆದರೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳಿರೋದ್ರಿಂದ ಟೈಮ್ ಆಗೋಲ್ಲ. ಹಾಗಾಗಿ ಹೀಗೆ ಮಾಡ್ಕೊಳ್ತೀವಿ. ಇದಕ್ಕೆ ಬಾಣಲಿ ಜಾರ್ಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದೆಲ್ಲ ರುಬ್ಬಿ ಆದಮೇಲೆ ಬಾಳೆಕಾಯಿನೂ ಸಹ ಹಾಕ್ಕೋಬೋದು. ಇದ್ರ ಜೊತೆಗೆ ರುಬ್ಕೋಬೋದು, ಪರವಾಗಿಲ್ಲ. ಇಲ್ಲಾಂದರೆ ಫಸ್ಟು ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿ ರುಬ್ಕೊಂಡು ಆಮೇಲೆ ಇದನ್ನ ಹಾಕಿದ್ರೂ ಬರುತ್ತೆ. ನಾನು ಫಸ್ಟಿಗೆ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಬಿಟ್ಟೆ. ಮಿಕ್ಸಿ ಅಲ್ವಾ, ಏನು ಪರವಾಗಿಲ್ಲ. ಆದರೆ ಕಲ್ಲಲ್ಲಿ ತಿರ್ಸುವಾಗ ಫಸ್ಟು ಹಸಿಮೆಣಸಿನ್ಕಾಯಿ ಎಲ್ಲ ಫಸ್ಟು ತಿರ್ಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಕಾಯಿನ ಇಲ್ಲಿ ಒಟ್ಟಿಗೆ ಹಾಕ್ಕೊಂಡು ತಿರ್ಸ್ಕೊಂಡ್ರು ಪರವಾಗಿಲ್ಲ. ಹಾಗೆ ಈ ರೀತಿ ನುಣ್ಣಗಾಗಿ ಬರಬೇಕು. ನೋಡಿ, ತುಂಬ ಈಸಿ ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಕೋಬೋದು. ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ, ಇದಕ್ಕೆ ಈರುಳ್ಳಿ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಈರುಳ್ಳಿನ ಹೆಚ್ಚಿಕೊಂಡು ತಗೋಬೇಕು. ಸಣ್ಣಗೆ, ಎಷ್ಟು ಸಣ್ಣಗೆ ಹೆಚ್ಚುತ್ತೀವೋ ಬಜ್ಜಿಯಲ್ಲಿ ಆವಾಗವಾಗ ಅಲ್ಲಿ ಸಿಗ್ತಾಯಿದ್ರೆ ಚೆಂದ ಇರುತ್ತೆ. ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ನಂತರ ಬಜ್ಜಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದಕ್ಕೆ ಮೊಸರೆಲ್ಲ ಹಾಕಿ ಕೈ ಆಡಿಕೊಂಡ್ರೆ ಬಜ್ಜಿ ರೆಡಿ ಆದ ಹಾಗೆ. ಹಾಗೆ ರೊಟ್ಟಿ, ದೋಸೆ, ಕಡುಬು, ಚಪಾತಿ, ಅದು ಅಕ್ಕಿ ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಜ್ಜಿ ಅಂತೂ. ಕಾಂಬಿನೇಷನ್ ಸೂಪರ್. ಹಾಗೆ ದೋಸೆಗೂ ಸಹ ಈ ಬಜ್ಜಿ ಸೂಪರಾಗಿರುತ್ತೆ. ಹಾಗೆ ಕಡುಬು ಮಾಡ್ತಾರಲ್ಲ ಮಲೆನಾಡು ಸ್ಟೈಲ್, ಅದಕ್ಕೂ ಸಹ ಈ ಬಜ್ಜಿ ಮಾಡಿಸ್ದಾಗಿರುತ್ತೆ. ಅಂಗಡಿಯಲ್ಲಿ ಹೋಗಿ ತರಕಾರಿ ತರಬೇಕಂತ ಇಲ್ಲ. ಇರೋ ಬಾಳೆಕಾಯಲ್ಲೇ ಹಣ್ಣಾಗದಿರೋ ಬಾಳೆಕಾಯಿ ಆಗಿರಬೇಕು. ಅದರಲ್ಲೂ ಸ್ವಲ್ಪ ಬೆಳೆದಿರಬೇಕು. ಆವಾಗ ಬಜ್ಜಿ ಚೆಂದ ಬರುತ್ತೆ. ಬೆಳೆದೇ ಇಲ್ಲ ಅಂದ್ರೂ ಎಳೆದಾದ್ರೂ ಏನು ಪ್ರಾಬ್ಲಮ್ ಏನಿಲ್ಲ. ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗೆ ನೋಡಿ, ಈ ರೀತಿ ಪಾತ್ರೆಗೆ ಹಾಕ್ಕೊಂಡು ಈರುಳ್ಳಿ
ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿ ಎಲೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ, ಹಾಗೆ ಮೊಸರು, ಗಟ್ಟಿ ಮೊಸರು, ಹಾಗೆ ಸ್ವಲ್ಪ ಹಾಲು ಹಾಕಿದರೆ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಮೊಸರು ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ದೋಸೆಗೆ, ರೊಟ್ಟಿಗೆ, ಎಲ್ಲ ಥರದ ತಿಂಡಿಗೂ ಈ ಮೊಸರು ಬಜ್ಜಿ ರೆಡಿಯಾಗತ್ತೆ. ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇಂತಹ ಮತ್ತು ಅದ್ಭುತ ವಿಡಿಯೋಗಳ ಜೊತೆ ನಿಮ್ಮೊಂದಿಗೆ ಬರುತ್ತೇನೆ.